ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫನ್ ಫ್ಯಾಕ್ಟು. ನೀವು ನಂಬಲ್ಲ, ತಮಿಳ್ನಾಡಲ್ಲಿ ಏಲಿಯನ್ಸ್ಗಳದ್ದು ಒಂದು ದೇವಸ್ಥಾನ ಇದೆಯಂತೆ, ಬೇರೆ ಗ್ರಹ ಜೀವಿಗಳ ದೇವಸ್ಥಾನ. ಇದನ್ನು ಏಲಿಯನ್ಸ್ ಕಟ್ಟಿಲ್ಲ ಆಯಿತಾ, ನಾವು ಮನುಷ್ಯರೇ ಕಟ್ಟಿರೋದಂತೆ. ಯಾವ ಇದರಲ್ಲಿ ಹೈ ಆಗಿದ್ನೋ ಯಾರೊಬ್ಬ ವ್ಯಕ್ತಿ ಗೊತ್ತಿಲ್ಲ, ತಮಿಳ್ನಾಡಲ್ಲಿ ಏಲಿಯನ್ಸಿಗೆ ಒಂದು ದೇವಸ್ಥಾನ ಕಟ್ಟವನೇ. ಏಲಿಯನ್ಸಿಂದ ಒಂದು ಮೂರ್ತಿಯನ್ನು ಮಾಡಿ 11 ಅಡಿ ಮೂರ್ತಿ ಅಂತೆ ಪೂಜೆ ಮಾಡ್ತಾರಂತೆ. ಯಪ್ಪ ದೇವ್ರೆ, ಇನ್ನೂ ಈ ಕಣ್ಣಲ್ಲಿ ಏನು ನೋಡ್ಬೇಕು ಗುರು. ಆ ವ್ಯಕ್ತಿ ಕಟ್ಟಿದವನು ಯಾವ ವಸ್ತುವಿಂದ ಹೈ ಆಗಿದ್ನೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ನಿಮಗೇನಾದರೂ ಗೊತ್ತಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೌರ್ನಮೆಂಟ್ನವರು ನೀವಿನ್ನೂ ಆಧಾರ್ ಪ್ಯಾನ್ನ ಲಿಂಕ್ ಮಾಡಿಲ್ಲ ಅಂದರೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 31 ನೀವು ಮಾಡಿಸ್ಕೋಬೇಕಂತೆ. ಈ ಸಲ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ಅನೇಕ ಸಲ ಈ ಕೊನೆ ದಿನಾಂಕಗಳು ಬಂದು ಹೋಗ್ಬಿಟ್ಟಿದ್ದಾವೆ ಆಯಿತಾ. ಈ ಸಲ ನೀವು ಮಾಡಿಸಿಲ್ಲ ಅಂದರೆ ಡಿಸೆಂಬರ್ 31 ಪ್ಯಾನ್ ಕಾರ್ಡನ್ನು ಡಿಯಾಕ್ಟಿವೇಟ್ ಮಾಡ್ತಾರಂತೆ. ಸೊ ಮಾಡಿಸ್ಕೊಂಬಿಡಿ ಮಾಡಿಸಿಲ್ಲ ಅಂದರೆ. ಸೊ ಪ್ಯಾನ್ ಕಾರ್ಡ್ ಡಿಯಾಕ್ಟಿವೇಟ್ ಆಯಿತು ಅಂದರೆ ಬ್ಯಾಂಕಲ್ಲೂ ಕೂಡ ನಿಮ್ಮ ಟ್ರಾನ್ಸಾಕ್ಷನ್ನು ಪಾಸ್ ಆಗುತ್ತೆ ಆಯಿತಾ. ಆಮೇಲೆ ಲಿಂಕ್ ಮಾಡಿಸೇ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಝೊಮ್ಯಾಟೊ ಕಡೆಯಿಂದ ಒಂದು ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸು. ಬ್ಯಾಡ್ ನ್ಯೂಸ್ ಫಸ್ಟ್ ಹೇಳ್ಬಿಡ್ತೀನಿ. ಹೈದರಾಬಾದ್ನಲ್ಲಿ ಝೊಮ್ಯಾಟೊ ಮತ್ತು ಬ್ಲಿಂಕಿಟಿಂದು ವೇರ್ ಹೌಸ್ ಏನಿರುತ್ತೆ ಅದಕ್ಕೆ ಗೌರ್ನಮೆಂಟ್ ಅಫಿಷಿಯಲ್ಸ್ಗಳು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಅದರೊಳಗಡೆ ಕೆಲವೊಂದು ಪ್ಯಾಕೇಜ್ಗಳು ಫ್ಯೂಚರ್ ಡೇಟಲ್ಲಿ ಪ್ಯಾಕ್ ಆಗಿತ್ತಂತೆ. ಅಂದರೆ ಯೂಶಲಿ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯಾಕ್ ಮಾಡ್ತಾರಲ್ವ, ಆ ಪ್ಯಾಕಿಂಗ್ ಡೇಟನ್ನು ಆ ಒಂದು ಪ್ಯಾಕೇಜ್ ಮೇಲೆ ಬರೆದಿರ್ತಾರೆ, ಯಾವ ದಿನ ಪ್ಯಾಕ್ ಆಗಿರೋದು ಅಂತ. ಬಟ್ ಈ ವೇರ್ ಹೌಸಲ್ಲಿ ಕೆಲವೊಂದು ಫ್ಯೂಚರ್ ಅಂದರೆ ಮುಂದಿನ ತಿಂಗಳದೋ ಮುಂದಿನ ವಾರದ್ದೋ ಡೇಟ್ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ರಂತೆ. ಇದರಿಂದ ಏನಪ್ಪ ಅಂದರೆ ಅವರು ಫ್ಯೂಚರಿಂದು ಡೇಟ್ ಹಾಕ್ಬಿಟ್ರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಕಾರಣಕ್ಕೆ ಈ ರೀತಿ ಸ್ಕ್ಯಾಮನ್ನು ಮಾಡಿದ್ದಾರೆ ಅಂತ ಕಾಣುತ್ತೆ ಆಯಿತಾ. ಸೊ ಆ ರೀತಿ ಮಾಡಬಾರ್ದು. ಪರ್ಚೇಸ್ ಮಾಡೋರಿಗೆ ಒಂದು ರೀತಿ ಯಾವುದೋ ಎಕ್ಸ್ಪೈರ್ ಆಗಿರೋ ಅಂದರೆ ತುಂಬ ಹಳೆಯ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿ ನಾವು ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ. ಸೊ ಸಿಗಾಕೊಂಡವ್ರೆ. ಐ ಹೋಪ್ ಎಲ್ಲ ಕಡೆ ಇದನ್ನು ಮಾಡ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಇನ್ನು ಗುಡ್ ನ್ಯೂಸಿಗೆ ಬರ್ತೀನಿ. ಝೊಮ್ಯಾಟೊ ಅಪ್ಲಿಕೇಶನಲ್ಲಿ ಒಂದು ಹೊಸ ಫೀಚರ್ ತೊಗೊಂಬಂದಿದ್ದಾರೆ. ಹೆವಿ ಸಕ್ಕತ್ತಾಗಿದೆ ಫೀಚರು. ಏನಪ್ಪ ಅಂದರೆ, ಯಾರಾದರೂ ಝೊಮ್ಯಾಟೊ ಊಟವನ್ನು ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಯಾವ ಜಾಗದಲ್ಲಿ ಅದು ಕ್ಯಾನ್ಸಲ್ ಆಗಿರುತ್ತೆ, ಯಾವ ಜಾಗದಲ್ಲಿ ಆರ್ಡರ್ ಆಗಿರುತ್ತೆ, ಅಲ್ಲಿರುವಂಥ ಸುತ್ತಮುತ್ತ ಜನಗಳಿಗೆ ಒಂದು ನೋಟಿಫಿಕೇಷನ್ ಕಳಿಸುತ್ತೆ. ಈ ರೀತಿ ಯಾರೊಬ್ಬರು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಬೇಕು ಅಂದರೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಒಂದು 300 ರೂಪಾಯಿ ಕೊಟ್ಬಿಟ್ಟು ಅವ್ನು ಆರ್ಡ್ರ್ ಮಾಡಿ ಅವ್ನು ಕ್ಯಾನ್ಸಲ್ ಮಾಡಿದರೆ ನೀವು ಅದನ್ನು 150 ರೂಪಾಯಿ ಅಥವಾ ಅರ್ಧ ದುಡ್ಡಿಗೆ ನೀವು ಅದನ್ನು ಆ ಒಂದು ಆರ್ಡ್ರನ್ನ ಪರ್ಚೇಸ್ ಮಾಡ್ಬೋದು. ಅವನೇನು ಕ್ಯಾನ್ಸಲ್ ಮಾಡಿದ ಆರ್ಡ್ರ್ ನಿಮಗೆ ಡೆಲಿವರ್ ಆಗುತ್ತೆ ಆಯಿತಾ. ಸೊ ಸಕ್ಕತ್ತಾಗಿದೆ ಫೀಚರು. ಸೊ ಇದೇನಾದರೂ ಅಂದರೆ ಬೆಂಕಿ ಗುರು, ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಆಯಿತಾ. ಸೊ ಚೆನ್ನಾಗಿದೆ ಈ ಫೀಚರ್ ಒಟ್ಟಿಗೆ. ಕ್ಯಾನ್ಸಲ್ ಮಾಡ್ರೆ ನಾವು ಅದನ್ನು ಗ್ರ್ಯಾಬ್ ಮಾಡ್ಬೋದು ಆಯಿತಾ. ಅಂದರೆ ಫುಡ್ ವೇಸ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಂತೆ. ಒಳ್ಳೆ ಇನಿಷಿಯೇಟಿವ್, ಒಳ್ಳೆ ಇದು ಚೆನ್ನಾಗಿದೆ ಒಂಥರ ಫೀಚರ್ವೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಈ ಅಮೇರಿಕಾ ಮತ್ತು ಚೈನಾ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಆಯಿತಾ. ಏನಕ್ಕೆ ಅಂದರೆ ಚೈನಾ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ US ಕೂಡ ಹಿಂದಕ್ಕೆ ಮುಂದೆ ಹೋಗ್ಬಿಟ್ಟಿದೆ ಆಯಿತಾ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ, ಟೆಕ್ನಾಲಜಿಯಲ್ಲೂ ಕೂಡ ಅಷ್ಟೇ. ಸೊ ಇದರಿಂದ ಅಮೆರಿಕಾಗೆ ಒಂದು ಹೊಡೆತ ಬೀಳ್ತದೆ ಒಂದು ರೀತಿ. ಬಟ್ ಅಮೆರಿಕ ಏನಪ್ಪ ಮಾಡ್ತಾ ಇದೆ ಅಂದರೆ, ಮೆಜಾರಿಟಿ ಆಫ್ ದ ಪೇಟೆಂಟು ಅಮೆರಿಕ ಕೈಲಿದೆ ಆಯಿತಾ. ಅದನ್ನು ಇಟ್ಕೊಂಬಿಟ್ಟು ಆಟ ಆಡಿಸ್ತಾ ಇದ್ದಾರೆ ಚೈನಾನ. ಈಗೇನಪ್ಪ ಅಂದರೆ ಅಮೆರಿಕನ್ ಗೌರ್ಮೆಂಟು TSMC ಅಂತ ಒಂದು ಕಂಪನಿ ಇದೆ, ಇವರಿಗೆ ಒಂದು ಆರ್ಡ್ರನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಚೈನಾಗೆ ನಿಮ್ಮದು AI ಚಿಪ್ ಏನಿದೆ ಅದರ ಅಪ್ಲಿಕೇಶನ್ಗಳನ್ನು ನೀವು ಸಪ್ಲೈ ಮಾಡೋಂಗಿಲ್ಲ ಅಂತ TSMCದು. ಸೊ TSMCದು ಕೆಲವೊಂದು ಅವರು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ. ಸೊ ಇವರು ಚೈನಾಗೆ ಸಪೋರ್ಟ್ ಮಾಡೋಂಗಿಲ್ಲ. ಈ ಒಂದು AI ಚಿಪ್ಪನ್ನು, ಅಂದರೆ AI ಚಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ ಇವ್ರಿಗೆ. ಸೊ ಇಂಡೈರೆಕ್ಟಾಗಿ ನೋಡಿ ವಾರ್ ಶುರು ಮಾಡಿಬಿಟ್ಟಿದ್ದಾರೆ. ಕೋಲ್ಡ್ ವಾರ್ ಅಂತಾರೆ. ಆ ಟೈಮಲ್ಲಿ ಯಾವ ರೀತಿ ರಷ್ಯಾ ಮತ್ತು ಅಮೆರಿಕ ನಡುವೆ ಈ ಕೋಲ್ಡ್ ವಾರ್ ನಡೀತಾ ಇತ್ತು, ಅದೇ ರೀತಿ ಅಮೆರಿಕ ಮತ್ತು ಚೈನಾ ನಡುವೆ ಕೋಲ್ಡ್ ವಾರು. ಹುವಾವೇನ ಅಮೆರಿಕಾದಲ್ಲಿ ಬ್ಯಾನ್ ಮಾಡಿ ಬಿಸಾಕ್ತಾರೆ. ಸೊ ಅದರಿಂದನೇ ಹುವಾವೆ ಅವರು ಕೆಲವೊಂದು ಫೀಚರ್ಗಳನ್ನು, ಕೆಲವೊಂದು ಪ್ರೊಸೆಸರ್ಗಳನ್ನ ಯೂಸ್ ಮಾಡೋದಕ್ಕಾಗಲ್ಲ ಅವ್ರದ್ದು ಫೋನ್ಗಳಲ್ಲಿ. ಅವ್ರ ಫೋನ್ ನೋಡಿದ್ರೆ ಅವ್ರ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಸಿಗೋಲ್ಲ ನಿಮಗೆ. ಅವ್ರದ್ದು ಕಿರಾನ್ ಪ್ರೊಸೆಸರ್ ಹಾಕಿರ್ತಾರೆ. ಅದು ಯಾವುದೋ ಹಳೇ ಕಾಲದ್ದು ತುಂಬ ಜಾಸ್ತಿ ನ್ಯಾನೋಮೀಟ್ರ್ನಲ್ಲಿ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಯೂಸ್ ಮಾಡಿಕೊಂಡು
ಲಾಂಚ್ ಮಾಡಿರ್ತಾರೆ. ಸೊ ಈ ರೀತಿ ಅನೇಕ ವಿಷಯಗಳಿದ್ದಾವೆ, ನಡೀತಾ ಇದೆ. ಇದರಿಂದ ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಜಾಸ್ತಿ. ಏನಕ್ಕೆ ಅಂದರೆ ನಮ್ಮ ದೇಶಕ್ಕೆ ಈಗ ನೋಡಿ ಮ್ಯಾನುಫ್ಯಾಕ್ಚರಿಂಗು, ಆಪಲ್ ಮೆಜಾರಿಟಿ ಆಫ್ ದ ಮ್ಯಾನುಫ್ಯಾಕ್ಚರಿಂಗು ನೆಕ್ಸ್ಟು ಇಂಡಿಯಾದಲ್ಲೇ ಆಗುತ್ತೆ, ಆಯಿತಾ. ಈ ಏನು ಅಸೆಂಬ್ಲಿ ಆಗ್ತಾಯಿದೆ ಅದನ್ನು ಇನ್ನು ಕೆಲವು ದಿನಗಳಲ್ಲಿ ಡಬಲ್ ಮಾಡ್ತಾರಂತೆ. ಈಗೇನು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅದು ಇನ್ನೂ ಡಬಲ್ ಆಗುತ್ತಂತೆ. ಸೊ ಈ ಕೋಲ್ಡ್ ವಾರಿಂದ ನಮ್ಮ ದೇಶಕ್ಕೊಂದು ಅಡ್ವಾಂಟೇಜು. ನೋಡೋಣ ಏನಾಗುತ್ತೆ ಫ್ಯೂಚರ್ನಲ್ಲಿ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಅಂದರೆ ಮೆಟಾ, ಫೇಸ್ಬುಕ್ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಇವರು AI ಮುಖಾಂತರ ಮಕ್ಕಳ ಏಜನ್ನು ವೆರಿಫೈ ಮಾಡ್ತಾರಂತೆ, ಆಯಿತಾ. ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ ಒಂದು ಏಜ್ ಲಿಮಿಟ್ ಇದೆ, ಆಯಿತಾ. ಇಷ್ಟು ಏಜ್ ಒಳಗಡೆ ಇರೋರು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡೋಂಗಿಲ್ಲ, ಫೇಸ್ಬುಕ್ನ ಯೂಸ್ ಮಾಡೋಂಗಿಲ್ಲ ಅಂತ ಇದೆ. ಬಟ್ ಆದರೂ ಮಕ್ಕಳು ಏಜನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದೀಗ AI ಮುಖಾಂತರ ಅದನ್ನು ಚೆಕ್ ಮಾಡಿಬಿಟ್ಟು ಆ ಅಕೌಂಟನ್ನು ಲಾಕ್ ಮಾಡ್ತಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ಆನ್ಲೈನಲ್ಲಿ ಏನೋ ಕ್ಯಾಬನ್ನು ಹುಡ್ಕೋಕ್ಕೆ ಹೋಗಿದ್ದಾನೆ, ಆಯಿತಾ. ಸೊ ಉಡುಪಿಯಲ್ಲಂತೆ ಇವನು ಸುಮ್ಮನೆ ಓಲಾ ಊಬರೋ ಗೊತ್ತಿಲ್ಲ, ಉಡುಪಿಲಿ ಓಲಾ ಊಬರ್ ಇದೆಯಲ್ವ ಅಂತ. ಅದರಲ್ಲಿ ಅವ್ನು ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿತ್ತು. ಗೂಗಲ್ ಮಾಡೋನೆ ಆನ್ಲೈನ್ ಕ್ಯಾಬನ್ನು ಬುಕ್ ಮಾಡೋದಕ್ಕೆ ಅಂದ್ಬಿಟ್ಟು ಯಾವುದೋ ಅನ್ನೋನ್ ವೆಬ್ಸೈಟಿಗೆ ಕರ್ಕೊಂಡು ಹೋಗಿದೆ. ಬುಕ್ ಮಾಡಾದ್ಮೇಲೆ 4 ಲಕ್ಷ ಹೋಗಿ ಆಗಿದೆ ಒಂದು ಅಕೌಂಟಿಂದ, ಕಟ್ಟಾಗ್ಬಿಟ್ಟಿದೆ. ವಿತೌಟ್ OTP ಕಟ್ಟಾಗಿ ಹೋಗಿದೆಯಂತೆ. ಅದನ್ನೇನು ರಿಕವರ್ ಮಾಡಿಕೊಡ್ತಾರೆ, ಅದೇನು ತುಂಬ ಕಷ್ಟ ಅಲ್ಲ. ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಂದ ಅದು ರಿವರ್ಟ್ ಆಗುತ್ತೆ, ಕಂಪ್ಲೇಂಟ್ ಕೊಟ್ಟರೆ ಏನೂ ತೊಂದರೆ ಇಲ್ಲ. ಸೊ ಕಷ್ಟ, ಹುಷಾರಾಗಿರಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಈ ಡೊನಾಲ್ಡ್ ಟ್ರಂಪು ಪ್ರೆಸಿಡೆಂಟ್ ಆದ ಮೇಲೆ ಬಿಟ್ಕಾಯಿನ್ ಪ್ರೈಸ್ ಕಿತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ. ಫಸ್ಟ್ ಟೈಮ್ $90,000 ಬಂದು ಕೂತಿದೆ. 90,000, 72 ಲಕ್ಷ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ, ಆಯಿತಾ. ಇನ್ನು ಈ ವರ್ಷದ ಕೊನೆಯಷ್ಟರಲ್ಲಿ ಇದರ ಬೆಲೆ $100,000 $1,00,000 ಆಗ್ಬೋದು ಅಂತ ಹೇಳಲಾಗ್ತದೆ. 80 ಲಕ್ಷಕ್ಕೆ ರೀಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕ್ರಿಪ್ಟೋ ಯಾವಾಗ ಬೇಕಾದ್ರೂ ಮೇಲಾಗ್ಬೋದು, ಯಾವಾಗ ಬೇಕಾದ್ರೂ ಕೆಳಗೆ ಹೋಗ್ಬೋದು, ಏನು ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 18 iPhone 16 ಈಗ ಲಾಂಚ್ ಆಗಿದೆ. 17, 18 ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ iPhone 18ಅಲ್ಲಿ ವೇರಿಯಬಲ್ ಅಪರ್ಚರ್ ಲೆನ್ಸನ್ನು ಹಾಕ್ತಾರಂತೆ. ವೇರಿಯಬಲ್ ಅಪರ್ಚರು ಸ್ಯಾಮ್ಸಂಗ್ ಫೋನ್ಗಳೆಲ್ಲ ಯಾವುದೋ ಕಾಲದಲ್ಲೇ ಬಂದು ಹೋಗ್ಬಿಟ್ಟಿದೆ, ಇತ್ತೀಚೆಗೆ ಕೊಡ್ತಿಲ್ಲ ವೇರಿಯಬಲ್ ಅಪರ್ಚರ್ನ ಸ್ಯಾಮ್ಸಂಗಲ್ಲಿ. ಹುವಾವೆ ಫೋನೆಲ್ಲ ಇದೆ. ಬಟ್ ಐಫೋನ್ ಅವರು ಇನ್ನೂ 2 ವರ್ಷ ಬಿಟ್ಟು 18ಅಲ್ಲಿ ವೇರಿಯಬಲ್ ಅಪರ್ಚರ್ ಕೊಡ್ತಾರಂತೆ. ನೋಡೋಣ ಹಿಂಗೆ ಕೊಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಏನು ಲಾಂಚ್ ಆಗುತ್ತೆ ಅದರ ಕೆಲವೊಂದು ಡಿಸೈನ್ಸ್ ಲೀಕ್ ಆಗಿದೆ, ಆಯಿತಾ. ಫುಲ್ ಫ್ಲ್ಯಾಟ್ ಡಿಸೈನು. ನನ್ನ ಹತ್ರ S24 ಅಲ್ಟ್ರಾ ಇದೆ. ಇದರಲ್ಲಿ ಕಾರ್ನರ್ಸ್ ಎಲ್ಲ ಶಾರ್ಪ್ ಕಾರ್ನರ್ಸ್ ಇದೆ. ಸೊ ನೆಕ್ಸ್ಟ್ ವರ್ಷ ಇದನ್ನು ಕೂಡ ಫ್ಲ್ಯಾಟ್ ಮಾಡ್ತಾರೆ, ಕರ್ವ್ ಆಗಿ. ಒಂದು ರೀತಿ ಐಫೋನ್ ಯಾವ ರೀತಿ ಇದೆ ಆ ರೀತಿ ಮಾಡ್ತಾಯಿದ್ದಾರೆ, ಆಯಿತಾ. ಸೊ ಫ್ಲ್ಯಾಟ್ ಈ ಕಡೆ ರೌಂಡ್ ಎಡ್ಜಸ್ ಇತ್ತು, ನೆಕ್ಸ್ಟ್ ಇದನ್ನು ಕೂಡ ಫ್ಲ್ಯಾಟ್ ಮಾಡ್ತಾರಂತೆ. ಸೊ ಕರ್ವ್ಸು ಒಂಥರ ಸರ್ಕ್ಯುಲರ್ ಆಗುತ್ತೆ ಎಡ್ಜಸ್ಸು. ಅದು ಬಿಟ್ಟರೆ ಹಿಂದ್ಗಡೆಯಿಂದ ಎಲ್ಲ ತುಂಬ ಸಿಮಿಲರ್ ಇದೆ. ನೋಡೋಣ ಬೇರೆ ಏನೇನು ಚೇಂಜಸ್ ಇರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು FE ಸೀರೀಸನ್ನು S24 ಮೇನ್ S24 ಅಥವಾ 23 ಇದರಲ್ಲಿ FE ಸೀರೀಸ್ ತರ್ತಾರೆ. ಇದೀಗ ಫ್ಲಿಪ್ಪಲ್ಲೂ ಕೂಡ FEಯನ್ನು ತೊಗೊಬರ್ತಾ ಇದ್ದಾರೆ, ಗ್ಯಾಲಕ್ಸಿ Z Flip FE ಅಂತ. ಸೊ ಇದರಲ್ಲಿ ಸೇಮ್ S24ಲಿದ್ದಂಥ ಎಕ್ಸಿನೋಸ್ 2400 ಪ್ರೊಸೆಸರ್ನೇ ಹಾಕ್ತಾರಂತೆ. ಈ ಪ್ರೊಸೆಸರ್ ಅಂತ ಹೆವಿ ಬೆಂಕಿ ಪ್ರೊಸೆಸರ್ ಅನ್ನಲ್ಲ, ಸುಮಾರಾಗಿದೆ. ಫ್ಲಿಪ್ಪಿಗೆ ಗೊತ್ತಿಲ್ಲ ಹೀಟ್ ಆಗೋ ಸಾಧ್ಯತೆ ಇದೆಯಾ, ಲಾಂಚ್ ಆದಮೇಲೆ ಯಾವ ರೀತಿ ಇರುತ್ತೆ ಸ್ಟೆಬಿಲಿಟಿ ಅದು ನೋಡಿಕೊಂಡೇ ಡಿಸೈಡ್ ಮಾಡ್ಕೋಬೇಕು. ಒಟ್ಟಿಗೆ FE ತೊಗೊಬರ್ತಾವ್ರೆ Z Flip. ಮೋಸ್ಟ್ಲಿ ಇದು ಒಂದು 50,000ಕ್ಕೆ ಲಾಂಚ್ ಆಗುತ್ತಾ ಅಥವಾ ಅಂಡರ್ 50Kನೇ ಇರುತ್ತಾ ಗೊತ್ತಿಲ್ಲ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.